ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಚಿನ್ ಕುಮಾರ್ ದೇಸಾಯಿ. ಇವತ್ತು ನಮ್ಮ ಮುಂಡ್ರಿಗೆ ಒಳಗ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ನೂತನವಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ ಪಂಚಮಸಾಲಿ ಸಮಾಜದ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕೆಂದು ಆಗ್ರಹಿಸಿ ಇನ್ನು ಮುಂಡ್ರಿಗೆಯಲ್ಲಿ ಎಲ್ಲ ನಾಯಕರು ಅವರವರ ಅಭಿಪ್ರಾಯನ ಏನೇನು ಹೇಳ್ತಾರೆ ಕೇಳೋಣ ಬನ್ನಿ. ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೊಸ ಸರ್ಕಾರ ಏನು ರಚನೆ ಆಗ್ತಾ ಇದೆ, ಆ ಸರ್ಕಾರದೊಳಗೆ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಮತ್ತು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರಿ ಅವರಿಗೆ ಹಾಗೂ ಒಟ್ಟು ಕಾಂಗ್ರೆಸ್ ಪಕ್ಷದೊಳಗೆ ಪಂಚಮಸಾಲಿ ಸಮಾಜದ 8 ಜನ ಶಾಸಕರಿದ್ದಾರೆ. ಅದರೊಳಗೆ ಕಡಿಮೆ ಅಂದರೆ ಒಂದು 4 ಜನಕ್ಕರ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತೀವಿ. ಈಗ 4 ಜನರೊಳಗೆ ಪ್ರಮುಖವಾಗಿ ವಿಜಯಾನಂದ ಕಾಶಪ್ಪನವ್ರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಯಾಕೆ ಕೊಡ್ಬೇಕಂತಂದ್ರೆ ಇವರ ಒಂದು ಪಕ್ಷಕ್ಕೆ, ಇವರ ಒಂದು ಸೇವೆ ಪಕ್ಷಕ್ಕೆ ಬಹಳ ಪ್ರಮುಖವಾಗಿದ್ದು, ಮತ್ತೆ ಇವರು ಎಲ್ಲ ಜಾತಿ ಜನಾಂಗವನ್ನು ಒಳಗೊಂಡು ಎಲ್ಲರ ಒಂದು ಪ್ರೀತಿಗೆ ಪಾತ್ರರಾಗಿದ್ದರಿಂದ ಇವರಿಗೆ ಉನ್ನತ ದರ್ಜೆಯ ಒಂದು ಸಚಿವ ಸಂಪುಟದೊಳಗ ಸ್ಥಾನಮಾನ ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಮುಂಡ್ರಿಗಿ ತಾಲೂಕಾ ಪಂಚಮಸಾಲಿ ಸಮಾಜದ ವತಿಯಿಂದ ಎಲ್ಲ ನಮ್ಮ ಭಾಗದ ಗುರು ಹಿರಿಯರು, ಮುಖಂಡರು ಎಲ್ಲರ ಒಂದು ಆಶಯ ಒತ್ತಾಸೆ ಆಗಿದ್ದರಿಂದ ಇದನ್ನ ಕಾಂಗ್ರೆಸ್ ಸರ್ಕಾರದವರು, ಪ್ರಮುಖರು ಮತ್ತು ಹೈಕಮಾಂಡ್ನವರು ಇದನ್ನ ಸವಿಸ್ತಾರವಾಗಿ ವಿಚಾರ ಮಾಡಿ, ಈಗ ಉಳಿದ ಎಲ್ಲ ಸಮಾಜದೊಳಗೂ ಲಿಂಗಾಯತರ ಪ್ರಮುಖರು ಇದ್ದಾರೆ. ಆದ್ರೆ ಅವರೆಲ್ಲ ನಾವು ಲಿಂಗಾಯತ ಮುಖಂಡರು ಅಂತಾರೆ. ಆದ್ರೆ ಲಿಂಗಾಯತ ಮುಖಂಡರು ಯಾರಂತಂದ್ರೆ ಪಂಚಮಸಾಲಿ ಸಮಾಜದೊಳಗೆ ಯಾರು ಬಹುಸಂಖ್ಯಾತರಿದ್ದೀವಿ ಅವ್ರು ಲಿಂಗಾಯತ ಮುಖಂಡರು. ಆದ್ರೆ ಇವ್ರ ಹೆಸರಿಗೆ 4 ಜನ ಇರ್ತಾರ, ನಾವು ಲಿಂಗಾಯತ ಮುಖಂಡರು ಅಂತ ಹೇಳಿ ಲಿಂಗಾಯತರ ಒಂದು ಲಾಬಿ ಮಾಡಿ ಸಚಿವ ಸ್ಥಾನಕ್ಕೆ ತಗೊಂಡು ಹೋಗ್ತಾರ. ಅದಕ್ಕೆ ಅಂಥವ್ರಿಗೆ ತಾವು ಗಮನ ಕೊಡದೆ ವಿಜಯಾನಂದ ಕಾಶಪ್ಪನವ್ರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಎಲ್ಲ ಲಿಂಗಾಯತ ಮುಖಂಡರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟು ಈ ಸರ್ಕಾರ ಸುಭದ್ರವಾಗಿರ್ಲಿ, ಈ ಸರ್ಕಾರದಿಂದ ಜನರಿಗೆ ಸೇವೆ, ಒಳ್ಳೆ ಸೇವೆ ಆಗ್ಲಿ, ಈ ನಾಡಿಗೆ ಮಳೆ ಬೆಳೆ ಸಮೃದ್ಧಿ ಆಗ್ಲಿ ಅಂತ ಹೇಳಿ ಈ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದೊಳಗೆ ಎಲ್ಲ ಅಭಿವೃದ್ಧಿ ಆಗ್ಲಿ, ಸಮೃದ್ಧಿಯಿಂದ ಆಗ್ಲಿ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಸುಗಮವಾಗಿ ಸಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಒಂದು ಕೋರಿಕೆಯನ್ನು ಮುಗಿಸುತ್ತೇನೆ. ವಿಜಯಾನಂದ ಕಾಶಪ್ಪನವರು ಯುವ ನಾಯಕರು. ಇವರ ಮನೆತನದ ಸೇವೆ ಪಂಚಮಸಾಲಿ ಸಮಾಜಕ್ಕೆ ಸತತವಾಗಿ ಬಂದಿರತಕ್ಕಂಥದ್ದು. ರಾಜ್ಯದಾಗ ಏನರ ಪಂಚಮಸಾಲಿ ಸಮಾಜ ಐತೆ ಅಂತ ಗುರ್ತು ಮಾಡಿದರೆ ದಿವಂಗತ ಎಸ್ ಆರ್ ಕಾಶಪ್ಪನವರು. ಅವ್ರ ತರುವಾಯ ಅವ್ರ ಮಗನು ಸಮಾಜ ಸಲುವಾಗಿ 3 ವರ್ಷ ಸತತವಾಗಿ ಪಾದಯಾತ್ರೆ ಮಾಡಿ ಸಮಾಜಕ್ಕೆ ಗುರ್ತು ಮಾಡತಕ್ಕಂಥ ವ್ಯಕ್ತಿ ಯಾರು ಇದ್ರೆ ಅದು ವಿಜಯಾನಂದ ಕಾಶಪ್ಪನವರು. ಅವ್ರು ಬರೀ ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಮೀಸಲಲ್ಲ, ಎಲ್ಲ ಸಮಾಜದವ್ರು ಕೂಡ ಹೊಂದ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾರ ಹತ್ರ ಇದ್ದಂದ್ರೆ ಅದು ವಿಜಯಾನಂದ ಕಾಶಪ್ಪನವ್ರು ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಕಾರಣ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಒಂದು ಸ್ಥಾನ ಕೊಡಬೇಕು ಅಂತೇಳಿ ಮುಂಡ್ರಿಗಿ ತಾಲೂಕು ಪಂಚಮಸಾಲಿ ಸಮಾಜ ವತಿಯಿಂದ ಆಗ್ರಹ ಮಾಡ್ತೀವಿ. ಈಗಾಗಲೇ ನಮ್ಮ ಸಮಾಜ ಹಿರಿಯ ಮುಖಂಡರು ಮಾತನಾಡಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಮುಂಡ್ರಿಗಿ ತಾಲೂಕಾ ಪಂಚಮಸಾಲಿ ವತಿಯಿಂದ ಇವತ್ತೇನು ನೂತನ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಯುವ ನಾಯಕರು ಹಾಗೂ ರಾಷ್ಟ್ರ ಅಧ್ಯಕ್ಷರಾದಂಥ ಶ್ರೀಯುತ ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರಿಗೆ ಅವರ ಮಂತ್ರಿ ಮಂಡಲದಲ್ಲಿ ಸಚಿವ ಸ್ಥಾನ ಕೊಡುವಂಥ ವ್ಯವಸ್ಥೆಯನ್ನು ನಾವು ಸರ್ಕಾರದವ್ರು ಮಾಡಬೇಕು. ಅದರ ಜೊತೆಗೆ ಲಿಂಗಾಯತ ಸಮಾಜ ಅಂದಾಗ ಅಗ್ರಗಣ್ಯ ಪಂಕ್ತಿಯಲ್ಲಿ ಪಂಚಮಸಾಲಿ ಸಮಾಜ ಬರುತ್ತೆ. ಆ ಪಂಚಮಸಾಲಿ ಸಮಾಜದ ಪ್ರತಿನಿಧಿಯಾಗಿ ಶ್ರೀಯುತ ವಿಜಯಾನಂದ ಕಾಶಪ್ಪನವ್ರಿಗೂ ಹಾಗೂ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ, ಇವರಿಬ್ಬರಿಗೂ ಈ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕಂತೂ, ಅದರ ಜೊತೆಗೆ ಇನ್ನೂ ಅನೇಕ ಮುಖಂಡರು ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲಸ ಮಾಡಿದ್ದಾರೆ, ಅನೇಕ ಶಾಸಕರಿದ್ದಾರೆ. ಅವ್ರನ್ನೂ ಕೂಡ ಪರಿಗಣಿಸಿ ನಮ್ಮ ಪಂಚಮಸಾಲಿ ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ಬೇಕಂತಂದು
ಇದರ ಜೊತೆಗೆ ಮುಂಡ್ರಿಗೆ ಸರ್ವ ಪಂಚಮಸಾಲಿ ಮುಖಂಡರ ಒತ್ತಾಯ ಸಹ ಇದೆ ಅಂತಂದು ಈ ಮೂಲಕ ಆಗ್ರಹಪಡಿಸ್ತೇವೆ. ಡಿ.ಕೆ. ಶಿವಕುಮಾರ್ ನೇತೃತ್ವದ ಈ ಹೊಸ ಸರ್ಕಾರದಲ್ಲಿ ಇವತ್ತು ನಮ್ಮ ಪಂಚಮಸಾಲಿ ಸಮಾಜದಿಂದ ನಾವೆಲ್ಲರೂ ಮುಂಡ್ರಿಗಿ ತಾಲೂಕಿನ ಪಂಚಮಸಾಲಿ ಸಮಾಜದಿಂದ ಕೇಳ್ಕೊಳ್ಳೋದೇನೆಂದ್ರೆ, ನಮ್ಮಲ್ಲಿ ನಮ್ಮದೇ ಬಹುಸಂಖ್ಯಾತ ಜನಸಂಖ್ಯೆ ಇರುವುದರಿಂದ ಜನಸಂಖ್ಯೆವಾರು ನೋಡಿದಾಗ ನಮ್ಮದೇ ಲಿಂಗಾಯತರ ಪೈಕಿ ಇಲ್ಲಿ ಪಂಚಮಸಾಲಿ ಸಮಾಜ ದೊಡ್ಡದಿರೋದ್ರಿಂದ ನಮ್ಮ ಸಮಾಜದ ವತಿಯಿಂದ ನಾವೊಂದು ಕನಿಷ್ಠ 4 ಜನ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಪಂಚಮಸಾಲಿ ಸಮಾಜ ಕಾಂಗ್ರೆಸ್ಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬರ್ತೈತಿ. ನಾವು ಕಾಂಗ್ರೆಸ್ ಪಾರ್ಟಿ ಬೆಳಿಬೇಕಂದ್ರೆ ಇವತ್ತು ನಮ್ಮ ಜನಸಂಖ್ಯೆ ಅನುವಾರ ನಮಗೆ 4 ಆದರೂ ಒಂದು ಮಂತ್ರಿ ಸ್ಥಾನ ಕೊಡ್ಬೇಕಂತ ನಾವು ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಕೇಳ್ಕೊಳ್ತೀವಿ. ಈ ಪ್ರಸ್ತುತ ರಾಜ್ಯದ ವಿದ್ಯಮಾನಗಳಲ್ಲಿ ಈಗ ಮುಂಬರುವ ಈ ಸಚಿವ ಸಂಪುಟದಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಅತ್ಯಂತ ಪ್ರಬಲ ಸಮುದಾಯವಾಗಿರ್ತಕ್ಕಂಥ ಪಂಚಮಸಾಲಿ ಸಮಾಜಕ್ಕೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಒಂದು ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಬೇಕು, ಅದು ಕಾಂಗ್ರೆಸ್ಸಿಗೆ ಒಂದು ಆನೆಯ ಬಲ ಬಂದಂತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಡೀ ಪಂಚಮಸಾಲಿ ಸಮಾಜ ಸಂಖ್ಯೆಯಲ್ಲಿ ಭಾಳ ದೊಡ್ಡದಿದೆ. ನಾಯಕರು ಕೆಲವೇ ಜನ ಇರ್ಬೋದು, ಆದರೆ ಹೆಚ್ಚಿನ ಮತದಾರರು ಇರೋದೆಲ್ಲಿ ಅಂದರೆ ಅದು ಪಂಚಮಸಾಲಿ ಸಮಾಜದೊಳಗೆ, ಲಿಂಗಾಯತ ಸಮುದಾಯದೊಳಗೆ. ಅದಕ್ಕೆ ಈ ಕಾಂಗ್ರೆಸ್ ಪಕ್ಷದ ಈಗೇನು ಡಿ.ಕೆ. ಶಿವಕುಮಾರ್ ಅವರು ಏನು ಬಂದಿದ್ದಾರೆ, ಅವರು ತಮ್ಮ ಸಂಪುಟದೊಳಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಏನು ಪ್ರಾತಿನಿಧ್ಯವನ್ನು ಕೊಡಬೇಕು. ನಾವೆಲ್ಲರೂ ಕೂಡ ಏನು ಅಂತಂದ್ರೆ ಕೃಷಿ ಕಾರ್ಮಿಕರಾಗಿರೋದ್ರಿಂದ, ಕೂಲಿ ಕಾರ್ಮಿಕರಾಗಿರೋದ್ರಿಂದ ನಮ್ಮ ಸಮಾಜ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯಿಂದ ಹಿಂದುಳಿದಿರೋದ್ರಿಂದ ನಮ್ಮ ಸಮಾಜಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮಂತ್ರಿಮಂಡಲದಲ್ಲಿ ಒಂದು ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂಥೇಳಿ ನಾನು ಕಾಂಗ್ರೆಸ್ ಎಲ್ಲ ಮುಖಂಡರಲ್ಲಿ, ರಾಷ್ಟ್ರೀಯ ಅಧ್ಯಕ್ಷರಲ್ಲಿ, ರಾಜ್ಯ ಅಧ್ಯಕ್ಷರಲ್ಲಿ ಎಲ್ಲರಲ್ಲೂ ಕೂಡ ನಾನು ಒಂದು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೀರಾಣಿ ಕಿತ್ತೂರು ಚೆನ್ನಮ್ಮನಿಗೆ, ವೀರಾಣಿ ಕಿತ್ತೂರು ಚೆನ್ನಮ್ಮನಿಗೆ, ಪಂಚಮಸಾಲಿ ಸಮಾಜಕ್ಕೆ, ಪಂಚಮಸಾಲಿ ಸಮಾಜಕ್ಕೆ, ವಿಜಯಾನಂದ ಕಾಶ್ಯಪ್ಪನವರಿಗೆ, ವಿಜಯಾನಂದ ಕಾಶ್ಯಪ್ಪನವರಿಗೆ, ವಿಜಯಾನಂದ ಕಾಶ್ಯಪ್ಪನವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಬಲೋ ಭಾರತ್ ಮಾತಾ ಕಿ, ಬಲೋ ಕರ್ನಾಟಕ ಮಾತಾ ಕಿ, ವೀರಾಣಿ ಕಿತ್ತೂರು ಚೆನ್ನಮ್ಮಾಜಿಗೆ, ವೀರಾಣಿ ಕಿತ್ತೂರು ಚೆನ್ನಮ್ಮಾಜಿಗೆ, ಹರ 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 ಹರ, ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ.